ಎಲ್ಲರಿಗೂ ಗೊತ್ತಿದೆ. ಕರ್ನಾಟಕ ಪೊಲೀಸ್ ಇಲಾಖೆ ಕೋಲಾರ ಮತ್ತು ಜಿಲ್ಲಾಡಳಿತ ನಮ್ಮ ಕೋಲಾರ ಜಿಲ್ಲಾನೇ ಡ್ರಗ್ ಮುಕ್ತ ಒಂದು ಕೋಲಾರ ಜಿಲ್ಲಾ ಮಾಡಬೇಕು ಅಂತ ಉದ್ದೇಶದಿಂದ ಒಂದು ವಾರನ್ನೇ ಅವರು ಶುರು ಮಾಡಿದರೆ, ಅದರಲ್ಲಿ ಭಾಗವಾಗಿ ಸಾಕಷ್ಟು ಕೆಲಸಗಳು ಸ್ಕೂಲ್ಸ್ನಲ್ಲಿ ಅರಿವು ಮೂಡಿಸೋದು ಮತ್ತು ಮೆಡಿಕಲ್ ಶಾಪ್ಗಳು ಅಲ್ಲಿ ಮತ್ತು ಬೇರೆ ಬೇರೆ ಎಲ್ಲೆಲ್ಲಿ ದಂಧ ಆಗ್ತಾಯಿದೆ ಎಲ್ಲನೂ ರೈಡ್ ಮಾಡಿ ಅದೇ ರೀತಿಯಲ್ಲಿ ಅವೇರ್ನೆಸ್ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ. ಅದರಲ್ಲಿ ಭಾಗವಾಗಿ ಇವತ್ತು ವಾಕ್ಥಾನ್ ಮತ್ತು ಮಾರಥಾನ್ ಮಾಡೋದು ಒಂದು ಒಳ್ಳೆಯ ವಿಷಯ. ಸಾಕಷ್ಟು ಸಾರ್ವಜನಿಕರಿಗೆ ಇವತ್ತು ಈ ಡ್ರಗ್ಸ್ ಅನ್ನೋದು ಅದರ ಎಲ್ಲ ದುಷ್ಪರಿಣಾಮಗಳೆಲ್ಲ ಗೊತ್ತಾಗಬೇಕಾಗಿದೆ. ಸಾರ್ವಜನಿಕರಿಗೆ ಮಕ್ಕಳಿಗೂ ಹೋಗಬೇಕಾಗಿದೆ. ಮತ್ತು ಸ್ಕೂಲ್ಸು ಮಟ್ಟದಲ್ಲಿನೂ ಇದೇ ರೀತಿಯಲ್ಲಿನೂ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಆಲ್ರೆಡಿ ಪೊಲೀಸ್ ಇಲಾಖೆಯವರು ಅರಿವು ಮೂಡಿಸ್ತಾಯಿದ್ದಾರೆ. ಯಾಕಂದರೆ ಡ್ರಗ್ಸು ಅಳವಡಿಕೆ ಅಲ್ಲಿಂದನೇ ಶುರುವಾಗ್ತದೆ. ನಾವು ಈಗ ನಮ್ಮ ರಿಪೋರ್ಟ್ಸು ಇದೆಲ್ಲ ಇದ್ದು ಕಾರಣ ಸ್ಕೂಲ್ಸ್ದಿಂದನೇ ಅಷ್ಟು ಮಟ್ಟದಲ್ಲಿ ಅಷ್ಟು ಸಂಖ್ಯೆಯಲ್ಲಿ ಮಕ್ಕಳು ಈ ಡ್ರಗ್ಸ್ಗೂ ಬಾನಿಸಾಗೋದು ನಾವೆಲ್ಲ ನೋಡ್ತಾಯಿದ್ದೀವಿ. ಇದು ಭಾಳ ವಿಷಾದನೀಯ ಆದ ಒಂದು ಇದು. ಯಾಕಂದರೆ ಡ್ರಗ್ಸ್ ಅನ್ನೋದು ಒಂದು ಸಾರಿ ಒಂದು ಅಳವಡಿಕೆ ಆಯಿತು ಅಂದರೆ ಅದು ಒಬ್ಬರ ಲೈಫ್ನಲ್ಲಿ ಅದೇ ಒಂದು ಅಂತ್ಯ ಅಂತ ಹೇಳಲಿಕ್ಕೂ ನಮ್ಮೆಲ್ಲರಿಗೂ ಗೊತ್ತಿದೆ. ಸೊ ಆದ್ದರಿಂದ ಪೊಲೀಸ್ ಇಲಾಖೆಯವರು ಮತ್ತು ಜಿಲ್ಲಾಡಳಿತ ಅವರು ಮತ್ತು ಎಲ್ಲ ಪೊಲೀಸ್ ಸಿಬ್ಬಂದಿಯವರು ಸೇರಿಕೊಂಡು ಈ ಅವೇರ್ನೆಸ್ನಲ್ಲಿ ಒಳ್ಳೆಯ ರೀತಿಯಲ್ಲಿ ತೊಡಗಿದರೆ ಅವ್ರಿಗೆ ಎಲ್ಲರನ್ನೂ ಸಾರ್ವಜನಿಕರೆಲ್ಲ ಸಹಕಾರ ಕೊಡಬೇಕು. ಮೀಡಿಯಾ ಅವರೂ ಒಳ್ಳೆಯ ರೀತಿಯಲ್ಲಿ ಇದನ್ನು ಪ್ರಚಾರ ಮಾಡ್ತಾಯಿದ್ರು. ಸೊ ಎಲ್ಲರಿಗೂ ಒಂದಿಸ್ತಾ ಒಂದು ಮಾತಿನಲ್ಲಿ ಮುಗಿಸ್ತಾಯಿದ್ರು.